ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸ ಪ್ರಾರಂಭ ಮತ್ತು ಅಂತಿಮ ದಿನಾಂಕ. ಮಾಘ ಮಾಸವು ಈ ವರ್ಷದಲ್ಲಿ ಯಾವಾಗ ಬಂದಿದೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹಂಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸವು ಈ 2025ರಲ್ಲಿ ಮಾಘ ಮಾಸವು ಜನವರಿ 30ರಂದು ಪ್ರಾರಂಭವಾಗಿ ಫೆಬ್ರವರಿ 28ರವರೆಗೆ ಇರುತ್ತದೆ. ಮಾಘ ಮಾಸದಲ್ಲಿ ಸ್ನಾನ, ದಾನ, ಪೂಜೆ, ಧರ್ಮ, ಬೆಲ್ಲ, ಎಳ್ಳು ಸೇವನೆ, ಬ್ರಹ್ಮಚರ್ಯ, ಆರೋಗ್ಯಕರ ಜೀವನ ಶೈಲಿ, ತುಳಸಿ ಪೂಜೆ, ಭಗವದ್ಗೀತೆ ಪಠನೆ ಮುಂತಾದವುಗಳನ್ನು ಮಾಡುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಮಾಘ ಮಾಸದಲ್ಲಿ ಮಾಡಬೇಕಾದ ಕೆಲವು ವಿಚಾರಗಳು. ಮಾಘ ಮಾಸದಲ್ಲಿ ಸೂರ್ಯೋದಯದ ವೇಳೆ ನೀರಿರುವ ಸ್ಥಳದಲ್ಲಿ ಸ್ನಾನ ಮಾಡುವುದು ಶುಭಕರ. ಮಾಘ ಮಾಸದಲ್ಲಿ ಬೆಲ್ಲ, ಎಳ್ಳು ತಿನ್ನುವುದು ಮಂಗಲಕರ. ಮಾಘ ಮಾಸದಲ್ಲಿ ಸದ್ಗುಣಗಳನ್ನು ಬೆಳೆಸಿ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಮಾಘ ಮಾಸದಲ್ಲಿ ಸುಳ್ಳು ಹೇಳುವುದು, ಇತರರನ್ನು ಅವಮಾನಿಸುವುದು ತಪ್ಪಿಸಬೇಕು. ಮಾಘ ಮಾಸ ನಮಗೆ ಅತ್ಯಂತ ಪ್ರಾಮಾಣಿಕದಲ್ಲಿ ಒಂದು ಮಾಸ ಆಗಿದೆ. ಈ ಅವಧಿಯಲ್ಲಿ ಆಚರಿಸುವ ಪೂಜೆ ಪುನಸ್ಕಾರ, ದಾನ, ಧರ್ಮ, ಗಂಗಾ ಸ್ನಾನ ದೀರ್ಘಕಾಲದವರೆಗೆ ಶುಭ ಫಲಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮಾಘ ಮಾಸದ ಮಹಿಮೆಯ ಬಗ್ಗೆ ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ನಡುವಿನ ಸಂಭಾಷಣೆಯಿಂದ ತಿಳಿಯಬಹುದಾಗಿದೆ. ಈ ಮಾಘ ಮಾಸದ ಮಹತ್ವ ಏನಂದ್ರೆ, ಹಿಂದೂ ದಂತೆಕಥೆ ಪ್ರಕಾರ ಮಾಘ ಸಮಯದಲ್ಲಿ ಗಂಗಾದಲ್ಲಿ ಸ್ನಾನ ಮಾಡಿದಾಗ ಋಷಿ ಗೌತಮ್ನಿಂದ ಇಂದ್ರದೇವನ ಶಾಪವನ್ನು ತೆಗೆದುಹಾಕಲಾಯಿತು. ಈ ಪೌರಾಣಿಕ ಘಟನೆಯು ಈ ಅವಧಿಯಲ್ಲಿ ವಿಶೇಷವಾಗಿ ಪೂರ್ಣಿಮಾ ಮತ್ತು ಅಮಾವಾಸ್ಯೆಯ ದಿನಾಂಕಗಳಲ್ಲಿ ಗಂಗಾದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಮಂಗಲಕರ ಮತ್ತು ಪ್ರಯೋಜನಕಾರಿ ಎಂಬ ವ್ಯಾಪಕ ನಂಬಿಕೆ ಕಾರಣವಾಗಿದೆ. ಮಾಘ ಮಾಸದಲ್ಲಿ ತಾಯಿ ಗಂಗಾ, ಸೂರ್ಯದೇವರು ಮತ್ತು ಭಗವಾನ್ ವಿಷ್ಣುವಿನನ್ನು ಪೂಜಿಸುವುದು ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ತಿಂಗಳಲ್ಲಿ ದಾನ ಮಾಡುವುದು ಮರಣಾಂತರದ ಜೀವನದಲ್ಲಿ ಪ್ರತಿಫಲವನ್ನು ನೀಡುತ್ತದೆ ಎಂದು ಭಾವಿಸಲಾಗಿದೆ. ಹೆಚ್ಚುವರಿಯಾಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು 10,000 ಅಶ್ವಮೇಧ ಯಾಗಗಳನ್ನು ಮಾಡುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗಿದೆ. ಆದರೆ ಪೂಜೆ ಮತ್ತು ದಾನವು ಪಾಪಗಳನ್ನು ನಿವಾರಿಸುತ್ತದೆ. ಮಾಘವು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಒಂದು ತಿಂಗಳು ಪ್ರತಿದಿನವನ್ನೂ ಹಬ್ಬವನ್ನು ಪರಿಗಣಿಸಲಾಗಿದೆ. ದಾನ, ಸ್ನಾನ ಮತ್ತು ಎಳ್ಳು ಮತ್ತು ಬೆಲ್ಲದ ಸೇವನೆಗೆ ಒತ್ತು ನೀಡಲಾಗುತ್ತದೆ, ಏಕೆಂದರೆ ಅವು ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇದಲ್ಲದೆ ಈ ತಿಂಗಳಲ್ಲಿ ನಡೆಯುವ ವಿವಾಹಗಳು ವಿಶೇಷವಾಗಿ ಮಂಗಲಕರ ಮತ್ತು ಯಶಸ್ವಿಯಾಗುತ್ತವೆ ಎಂದು ನಂಬಿಕೆ. ನಾವು ಮಾಘ ಮಾಸದ ತಿಂಗಳಲ್ಲಿ ಅನುಸರಿಸಬೇಕಾದ ನಿಯಮಗಳು ಯಾವುದು ಅಂದರೆ, ಮಾಘ ಮಾಸದಲ್ಲಿ ಉದಾರ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಯಾರಾದರೂ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರು ಉಡುಗೊರೆಯೊಂದಿಗೆ ನಿರ್ಗಮಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ. ಈ ತಿಂಗಳು ದತ್ತಿ ನೀಡಲು ವಿಶೇಷವಾಗಿ ಅದೃಷ್ಟಶಾಲಿಯಾಗಿದೆ. ಇದು ವ್ಯಕ್ತಿಗಳಿಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಅನುವು ಮಾಡುತ್ತದೆ. ಹೆಚ್ಚುವರಿಯಾಗಿ ವ್ಯಸನಕಾರಿ ನಡವಳಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಮತ್ತು ತಾಮಸಿಕ ಆಹಾರಗಳನ್ನು ಸೇವಿಸುವುದರಿಂದ ದೂರವಿರಿ. ಇದು ಆಧ್ಯಾತ್ಮಿಕ ಬೆಳವಣಿಗೆ ಅಡ್ಡಿಯಾಗಬಹುದು. ಈ ರೀತಿ ಮಾಘ ಸಮಯದಲ್ಲಿ ಮೂಲಂಗಿ, ತಾಮಸಿಕ ಆಹಾರಗಳು ಮತ್ತು ಆಲ್ಕಹಾಲ್ ಸೇವನೆ ಸೇರಿದಂತೆ ಕೆಲವು ಚಟುವಟಿಕೆಗಳನ್ನು ತಪ್ಪಿಸುವುದು ಅತ್ಯಗತ್ಯ. ಸುಳ್ಳು ಹೇಳುವುದನ್ನು ಮತ್ತು ಇತರರನ್ನು ಅವಮಾನಿಸುವುದನ್ನು ತಡೆಯಿರಿ
ಯಾಕಂದ್ರೆ ಈ ಕ್ರಮಗಳು ಈ ಪವಿತ್ರ ತಿಂಗಳ ಧನಾತ್ಮಕ ಪರಿಣಾಮಗಳನ್ನು ನಿರಾಕರಿಸಬಾರದು. ಈ ಮಾರ್ಗಸೂಚಿಕೆಗಳನ್ನು ಅನುಸರಿಸಿ ಮತ್ತು ಸದ್ಗುಣಶೀಲ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ಮಾಗನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಳ್ಳಬಹುದು ಮತ್ತು ಅವರ ಜೀವನದಲ್ಲಿ ಹಲವಾದ ಪ್ರಯೋಜನಗಳನ್ನು ಅನುಭವಿಸಬಹುದು. ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.